ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಪ್ರಯಾಣ ಪೇರಾಸಂದ್ರದಿಂದ ಯಲ್ದೂರು ಶ್ರೀನಿವಾಸಪುರ ತಾಲೂಕು ಅಲ್ಲಿಗೆ ಬಸ್ ಹತ್ತಿದ್ದೀನಿ. ಪೇರಾಸಂದ್ರದಿಂದ ಚಿಕ್ಕಬಳ್ಳಾಪುರ ಹೋಗ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಟೂ ವೀಲರ್ ಆಯಿತು, ಓನರ್ದು ಟೂ ವೀಲರ್ ಇಸ್ಕೊಂಡು ಹೋಗಬೇಕು. ಬಂದೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಅಲ್ಲಿಂದ ನಡ್ಕೊಂಡು ಹೋಗಬೇಕು ಪ್ರಿನ್ಸ್ ಚಾಯ್ ಕ್ಲಬ್ ಹತ್ರ. ಹೋಗಿ ಗಾಡಿ ಇಸ್ಕೋಬೇಕು, ಆಟೋದಲ್ಲಿ ಹೋಗಬೇಕು. ಸ್ವಲ್ಪ ದೂರ ಐತೆ ಅಲ್ಲಿಂದ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಆಚೆ ಹೋಗ್ಬಿಟ್ಟು ಆಟೋ ಹತ್ಬಿಟ್ಟು ಹೋಗೋಣ ಅಂತ. ಹೋಗಿ ಗಾಡಿ ಇಸ್ಕೊಂಡು ಮತ್ತೆ ಹೋಗೋಣ. ಅಷ್ಟರೊಳಗಡೆ ಟಿಫನ್ ತಿಂದುಬಿಟ್ಟೆ. ಅಲ್ಲೇ ಒಂದು ಇಡ್ಲಿ ವಡೆ ತಿಂದ್ಕೊಂಡು ಹೋದ್ನೆ. ಟೀ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ ನಡ್ಕೊಂಡು. ಹೋಗಿ ಯಾರಿದ್ದಾರೆ ನೋಡಬೇಕು. ಯಾಕಂದರೆ ಏನಕ್ಕಂದರೆ ಬೇಗ ಹೋಗಿ ಬಂದುಬಿಡ್ಬೇಕು, ಇಲ್ಲಿ ಡಾಬಾ ಹತ್ರ ಕೆಲಸ ಇರುತ್ತೆ ಅಂತ. 11 ಗಂಟೆ ಆಗೈತೆ ಇವಾಗ. ಅಲ್ಲಿಗೆ ಹೋಗೋ ಅಷ್ಟೇ ಏನು ಒಂದು 110 ಕಿಲೋಮೀಟ್ರ್ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ಅಲ್ಲಿಗೆ. ಎಲ್ಲಿ ಹೆಂಗೆ ಹೋಗೋದು ನೋಡೋಣ. ಈಗ ನಮ್ಮದು ಪ್ರಿನ್ಸ್ ಚಾಯ್ ಕ್ಲಬ್ ಅಲ್ಲೈತೆ ನೋಡಿ, ಬೊಂಬೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಟೀ ಕುಡಿಯೋಕೆ ಚೆನ್ನಾಗಿರುತ್ತೆ. ಬನ್ನಿ, ಎತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಶಿಲ್ಘಟ್ಟಕ್ಕೆ ಬಂದೆ. ಎಲ್ಲೂ ವಿಡಿಯೋ ತೆಗಿಯೋಕೆ ಹೋಗಲಿಲ್ಲ. ಶಿಲ್ಘಟ್ಟದಲ್ಲಿ ವಿಡಿಯೋ ತೆಗೆದ್ನೆ. ಹಾಗೆ ವಿಡಿಯೋ ತಕ್ಕೊಂಡು ನಾನು ಜಾಸ್ತಿ ದಿನ ಆಯ್ತು ಆಚೆ ಬಂದು. ಅದಕ್ಕೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ನಮ್ಮ ಅಮ್ಮ ಅವರಮ್ಮ ಅಜ್ಜಿ, ನಮ್ಮ ಅಜ್ಜಿ ತೀರೋಗಿದ್ರು. ಅದಕ್ಕೆ ಹೋಗ್ತಾಯಿದ್ದೀನಿ. ಏನು ಮಾಡೋಕ್ಕಾಗುತ್ತೆ, ಯಾರ್ಯಾರು ಹಣೆ ಬರ. ನಮ್ಮಮ್ಮ 2008ರಲ್ಲೇ ತೀರೋದ್ರು. ಆ ಕಾಲಿಂದ ಫುಡ್ಡು ಹಂಗಿತ್ತು ಅನಿಸುತ್ತೆ. ಅವರು ಅದು ಇದು ತಿಂದು ಚೆನ್ನಾಗಿ ಮುದ್ದೆ ಎಲ್ಲ ತಿಂದ್ಕೊಂಡು ಅವರೇ ಮಾಡಿಕೊಂಡು ಗ್ಯಾಸ್ ಮೇಲೆ ಇಲ್ಲ ಒಲೆ ಮೇಲೆ ಇರ್ತಾರೆ ನೋಡು, ಅಂಥವರು ಚೆನ್ನಾಗಿ ಬದುಕಿರ್ತಾರೆ. ನಮ್ಮಂಗೆ ಯಾವುದಂದರೆ ಅದು ತಿಂದ್ಬಿಟ್ಟು ಇರೋದಲ್ಲ. ಚೆನ್ನಾಗಿ ಮುದ್ದೆ ತಿನ್ನಬೇಕು. ಆವಾಗ ಇದು ಮಯೂರ ಸರ್ಕಲಲ್ಲಿ ಇಲ್ಲಿ ಥಿಯೇಟ್ರ್ ಇತ್ತು, ಇದೇನೋ ಮಾಡಿಬಿಟ್ಟವ್ರಪ್ಪ ಕಾಂಗ್ರೆಸ್ದು. ಇದಾಗೋದ್ಮೇಲೆ ಹಂಗೆ ಹೋದ್ವಿ. ಇದಾಗೋದ್ರೆ ಇನ್ನು ಚಿಂತಾಮಣಿ ಬಿಟ್ಟರೆ ಶ್ರೀನಿವಾಸಪುರ ಸರಿ ಅಂತ ಹೇಳ್ಬಿಟ್ಟು ಹಂಗೆ ನೋಡಿಕೊಂಡು ಹೋದ್ನೆ. ಹೋಗ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡವ ಏನಾದರೂ ಇದು ಸಿಗುತ್ತೇನೋ ಅಂತ. ಯಾರೂ ಬರಲಿಲ್ಲ, ಒಬ್ಬನೇ ನಮ್ಮೂರಿಂದ. ಅಲ್ಲೇನಾದರೂ ಬರ್ತಾರೇನೋ ನೋಡೋಣ. ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಯಾರು ಇಲ್ವಾ ಅಂತ. ಒಬ್ಬನೇ ಹೋಗ್ತಾಯಿದ್ದೀನಿ. ಯಾರೋ ಮುಂದೆ ಟೂ ವೀಲರ್ ಅವರು ಪಾಪ ಪಾರ್ಸಲ್ ಅವರು ಹೋಗ್ತಾ ಇದ್ದಾರೆ. ಡಿಮಾರ್ಟ್ ಅವರು, ಏನು ಫ್ಲಿಪ್ಕಾರ್ಟ್ ಅವರು ಯಾರೋ ಹೋಗ್ತಾವ್ರು ಪಾಪ ಡೆಲಿವರಿ ಕೊಡೋಕ್ಕೆ. ಈ ಶಿಲ್ಘಟ್ಟದಲ್ಲಿ ನಮ್ಮದು ಒಂದು ಇದಿತ್ತು, SBT ಲಾರಿಗಳು. ಅಲ್ಲಿ ಒಂದು 6 ವರ್ಷ ಏನೋ ಇದ್ನೆ. 6 ವರ್ಷ ಇಲ್ಲ 3 ವರ್ಷನೋ ಏನೋ ಇದ್ನೆ. ಅಲ್ಲೇ ಇರೋದು. ಅಕ್ಕಿ ಓಡಿಸ್ಕೊಂಡು ಇದ್ವಿ ಸೂರಪ್ಪನ ಗಾಡಿಗಳಾಗ. ಈ ಪಂಪರ್ಸು ಒಂದು ಥರ ಇದು ವಾರಕ್ಕೂ 3 ದಿನ ವಾರಕ್ಕೂ ಸ್ನಾನ ಮಾಡೋಕ್ಕೆ ಬರ್ತಾಯಿದ್ವಿ. ಹಂಗೂ ಬಂತು ಚಿಂತಾಮಣಿಗೆ ಬಂದು, ಚಿಂತಾಮಣಿ ಎಲ್ಲ ಪಾಸ್ ಆದಮೇಲೆ ವಿಡಿಯೋ ತೆಗೆದ್ನೆ. ಬೂರ್ಮಾಕನಹಳ್ಳಿ ಹತ್ರ ದೇವಸ್ಥಾನದ ಹತ್ರ ನೋಡಿ ನಮ್ಮ ಆಂಜನೇಯ ಸ್ವಾಮಿ ಹೆಂಗಿದ್ದಾರೆ. ಹಂಗೆ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಹಂಗೆ ಹೋದ್ನೆ. ಯಾಕಂದ್ರೆ ವಿಡಿಯೋ ಕ್ಲಾರಿಟಿಯಾಗಿ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಒಬ್ಬನೇ ಅಲ್ಲಿ ಹೋಗ್ತಾ ಇದ್ದಿದ್ದು. ಅದಕ್ಕೋಸ್ಕರ ಹೋಗ್ಬಿಟ್ಟು ಅಲ್ಲಿ 4 ಲೈನ್ ಬರುತ್ತೆ. ಅಲ್ಲಿ ಸ್ವಲ್ಪ ಇದಾಯಿತು, ಯಾಕಂದರೆ ಒಬ್ಬನು ಒಂದೇ ಕೈಯಲ್ಲಿ ಮೊಬೈಲ್ ಹಿಡ್ಕೋಬೇಕು, ಒಂದು ಕೈಯಲ್ಲಿ ಗಾಡಿ ಓಡಿಸ್ಬೇಕು. ಯಾಕಪ್ಪ ನಾವು ಹೋಗ್ತಾ ಇರೋದು ಇದು ಮಣ್ಣಕ್ಕೆ ಅಂತ ಹೇಳ್ಬಿಟ್ಟು ಸರಿಯಾಗಿ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಹೆಂಗೆ ಬಂದರೆ ಹಂಗೆ ತೆಕ್ಕೊಂಡು ಹೋದ್ನೆ. ಏನು ಮಾಡೋದು, ನೆಕ್ಸ್ಟ್ ಟೈಮ್ ಒಂದು ಇದು ಮೊಬೈಲ್ಗೆ ಇದು ಬರುತ್ತಲ್ಲ ಅಂಥದ್ದು ಒಂದು ತಗೋಬೇಕು ಅಂತ. ಆಗ ಆಗಿದ ತಕ್ಷಣ ಬಂದೆ ಶ್ರೀನಿವಾಸಪುರ. ಬಂದು ಶ್ರೀನಿವಾಸಪುರ ಎಂಟ್ರೆನ್ಸಲ್ಲೇ ಆನ್ ಮಾಡಿದೆ, ಮಾವಿನಕಾಯಿ ಮಂಡಿ ಹತ್ರ. ಅಲ್ಲಿಂದ ವಿಡಿಯೋ ತಕ್ಕೊಂಡು ನಿಧಾನಕ್ಕೆ ಹೋದ್ನೆ. ಅಲ್ಲಿ ಶ್ರೀನಿವಾಸಪುರದ ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಟೀಗೆ ಕುಡ್ಕೊಂಡು ಹೋದ್. ನೋಡಿ ಎಲ್ಲ ಮಾವಿನಕಾಯಿ ಮಂಡಿಗಳು ಹೆಂಗಿದ್ದಾವೆ. ಇನ್ನೊಂದು 3 ತಿಂಗಳಾಯ್ತು ನಮ್ಮ ಡಾಬಾ. ನಮ್ಮವರು ಬಿಟ್ಬಿಡ್ತಾರೆ.
ಅಷ್ಟರೊಳಗಡೆ ಖಾಲಿ ಮಂಡಿ ಹತ್ರನೇ ಹೋಗ್ಬಿಟ್ಟು ತೆಗಿತೀನಿ ಇದು ವಿಡಿಯೋಗಳು. ಎಲ್ಲಂದರೆ ಅಲ್ಲಿ ಹೋಗೋದು, ವಿಡಿಯೋ ತೆಗಿಯೋದು, ಹಾಕೋದು ಯೂಟ್ಯೂಬಲ್ಲಿ ಅಷ್ಟೇ ನನ್ನ ಕೆಲಸ. ಬೇರೆ ಇನ್ನೇನು ಕೆಲಸ ಐತೆ? ಇಲ್ಲಾಂದರೆ ಲಾರಿಗೆ ಹೋಗೋದು. ನೋಡಿ ಮಾವಿನಕಾಯಿ ಮಂಡಿಗಳೆಲ್ಲ ಇಲ್ಲಿ ವೇಬ್ರಿಡ್ಜು, ಇದು ದೊಡ್ಡ ಮಂಡಿ, ಇದು ರಾಜಧಾನಿ ಜಾಸ್ತಿ. ಇನ್ನೂ ಅಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನೂ ಜಾಸ್ತಿ ದೊಡ್ಡದೈತೆ. ಇದು ಅಲ್ಲಿ ಗೇಟ್ ಐತೆ, ಅಲ್ಲಿ ಒಳಗಡೆ ಹೋಗ್ಬೇಕು. ಅಲ್ಲಿ ಜಾಸ್ತಿ ಒಳಗಡೆ ಜಾಸ್ತಿ ಐತೆ ಅದು ಮಾರ್ಕೆಟು. ಇವಾಗೂ ಟೊಮಾಟೊ ಎಲ್ಲ ಅಲ್ಲೇ ಹೋಗೋದು. ನೋಡಿ ಫ್ಲೈಓವರ್ ಬಂತು, ಅಲ್ಲಿಂದ ಹಂಗೆ ಹೋದ್ನಿ ಸೀದಾ ಡೈರೆಕ್ಟ್ ಒಂದೇ ರೋಡು. ಏನಂದರೆ ಒಂದು ವಿಷಯ ಮರ್ತೋಗಿದ್ದೀನಿ ಫ್ರೆಂಡ್ಸ್, ನಾನು ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ. ಹಿಂಗೆ ವಿಡಿಯೋ ತಕ್ಕೊಂಡು ಹೋಗಿ 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 ಹಂಗೆ ಹೊರಟೋಗಿದ್ದೀನಿ. ಏನೋ ಒಂದು ಮರೆತು ಹೊರಟೋಗಿದ್ದೀನಿ. ಏನಂತ ಲಾಸ್ಟಲ್ಲಿ ಹೇಳ್ತೀನಿ. ಏನಂದರೆ ದೇವರು ಒಳ್ಳೇದು ಮಾಡಿದ್ರು, ಎಲ್ಲೋ ಇನ್ನೊಂದು ಕಡೆ ಸಿಕ್ತು, ತಗೊಂಡು ಹೋದ್ನಿ. ನೋಡಿ ಇದು ಫ್ಲೈಓವರ್ ಬರುತ್ತೆ ಮುಂಚೆ, ಅದಾದಮೇಲೆ ಹೇಳ್ತೀನಿ ಏನು ಮಾಡೋದು ಫ್ರೆಂಡ್ಸ್. ನಾವು ಹಿಂಗೆ ಕೂಲಿ ಮಾಡ್ಕೊಂಡಿದ್ದು ಮೊದಲು. ನಮ್ಮಪ್ಪ ನಮ್ಮಮ್ಮ ಅಲ್ಲಿ ಕೊಟ್ಟೋದ್ರು ಮಾವಿನಕಾಯಿ ತೋಪಕ್ಕೆ ಕಾವಲಿರಕ್ಕ. ಈ ಅಣ್ಣನ ಯಾರಿಗೋ ಕಾರ್ ಓಡಿಸೋದು ಹೊಸಬ್ರು ಅನಿಸುತ್ತೆ. ಏನು ನನ್ನ ಮುಂದೆನೇ ಬರ್ತಾರೆ ನೋಡಿ, ಸರಿಯಾಗಿ ಓಡಿಸೋದು ಬರಲ್ಲ ಅನಿಸುತ್ತೆ. ಅಲ್ಲಿ ಹೋಗಿ 3 ವರ್ಷ ಇದ್ವಿ. ಮತ್ತು ನಮ್ಮಮ್ಮ ತೀರ್ಕೊಂಡ್ರು, ಇಲ್ಲಿಗೆ ಬಂದುಬಿಟ್ವಿ. ಬಂದು ಆಮೇಲೆ ಲಾರಿಗೆ ಹೋದ್ವಿ. ಈ ಲಾರಿಗೆ ಹೋಗೋವಾಗ ಅಷ್ಟೇನು ಈ ವಿಡಿಯೋ ರೆಕಾರ್ಡ್ ಮಾಡೋದು ಇವೆಲ್ಲ ರೆಕಾರ್ಡ್ ಮಾಡ್ಬೋದಾಗಿತ್ತು. ಈ ಎಡಿಟಿಂಗ್ ಮಾಡೋದು ಇದೆಲ್ಲ ಅಷ್ಟೇನು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲ ಅಂದಿದ್ರೆ 11 ವರ್ಷ ಲಾರಿ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಹೆಂಗೆ ಬೇಕೋ ಹಂಗೆ ಇದು ಮಾಡ್ತಾಯಿದ್ದೆ. ನೋಡಿ ನಾವು 8ನೇ ತರಗತಿ ಹೋದರೂ ಇಷ್ಟು ಮಾತ್ರ ಮಾಡ್ತಾಯಿದ್ವಿ. ಪಾಪ ಯಾರೋ ಅಣ್ಣ ಟೈರ್ ಎತ್ಕೊಂಡು ಹೋಗ್ತಾವ್ರೆ. ಇಲ್ಲಿ ನೋಡಿ ಪಟೇಲ್ ಹೋಟ್ಲು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಊಟ ಮಾತ್ರ ಸಖತ್. ಶ್ರೀನಿವಾಸಪುರ ಎಂಟ್ರೆನ್ಸಲ್ಲೇ ಇರುತ್ತೆ ಪಟೇಲ್ ಹೋಟ್ಲು ಅಂತ. ಚಳಿ ಕಂಬಳಿಗಳು, ಬೆಡ್ಶೀಟು ಎಲ್ಲ ಮಾರ್ತಾವ್ರೆ. ಇವಾಗ ಮಾತನಾಡೋಕ್ಕಾಗಲ್ಲ ಬೆಡ್ಶೀಟ್ಗಳ ರೇಟು. ನಾನು ಒಂದು ತಗೋಬೇಕನ್ನಿಸ್ತು. ಏನು 800 ರೂಪಾಯಿ ಹೇಳ್ತಾನೆ ನನಕ. ಯಾಕೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಬಂದುಬಿಟ್ನೆ. ಹಾಗೆ ಹೋಗ್ತಾಯಿದ್ರೆ ಇಲ್ಲಿ ಯಾವುದೋ ಒಂದು ಹೋಟ್ಲ್ ಕಾಣಿಸ್ತು. ಅದು ಯಾವುದೋ ಏನೋ ಹೋಟ್ಲ್ ಹೆಸ್ರು ಐತಪ್ಪ. ಆ ಹೋಟ್ಲ್ ಹಾಕಿದ ತಕ್ಷಣ ಬಸ್ ಸ್ಟಾಪು. ಮುಂದೆ ಹೋಗಿ ರೈಟ್ಗೆ ಹೋಗ್ಬೇಕು. ಯಾರು ಇವಾಗ MLA ಯಾರು ರಮೇಶ್ ಕುಮಾರ್ ಯಾರೋ ಗೆದ್ದಿದ್ದಾನಪ್ಪ, ಗೊತ್ತಿಲ್ಲ ನನಗೂ ಅಷ್ಟು ಪರಿಚಯ ಇಲ್ಲ. ಇದೇ ಹೋಟ್ಲು ಸರಿ ಅಂತ ಹಂಗೆ ಹೋದ್ನೆ. ಮುಂದೆ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ಸೈಡ್ಗೆ ಹಾಕಿ ಟೀ ಕುಡ್ದೆ ನೋಡೋವ ಅಂತ. ಏನು ಮಾಡೋದು ಫ್ರೆಂಡ್ಸ್, ಹೊಟ್ಟೆಪಾಡು ವಿಡಿಯೋ ತಕ್ಕೊಂಡು ಹೋಗ್ತಾಯಿದ್ದೀವಿ. ಏನು ಎಲ್ಲರೂ ತೆಗೆದು ಅವ್ರವ್ರದ್ದು ಡೈಲಿ ಬ್ಲಾಗ್ಸ್ ಹಾಕ್ತಾರೆ. ನಾವು ಒಂದು ಹಾಕೋಣ. ಏನು ಮಾಡಬೇಕು, ಕೆಲಸ ಇಲ್ದಿದ್ದಾಗ, ಕಸ್ಟಮರ್ ಇದ್ದಿದ್ದಾಗ. ಏನು ಯೂಟ್ಯೂಬು ಫೇಸ್ಬುಕ್ ನೋಡಿ 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 ನನಗೂ ತಲೆನೋವು ಬಂದುಬಿಟ್ಟಿತ್ತು. ಮೈನ್ ಪಾಯಿಂಟ್ ಏನಂದರೆ ಯಾರು ಕಸ್ಟಮರ್ ಇಲ್ದಿದ್ದಾಗ ಇದೇ ಬಸ್ ಸ್ಟ್ಯಾಂಡ್ ನೋಡಿ, ಶ್ರೀನಿವಾಸಪುರ ಗೌರ್ಮೆಂಟ್ ಬಸ್ ಸ್ಟಾಪ್. ಕಸ್ಟಮರ್ ಇಲ್ದಿದ್ದಾಗ ನಾನು ಪಬ್ಜಿಗೆ ಅಡಿಕ್ಟ್ ಆಗಿ ಹೋಗಿದ್ದೆ. ಏನಂದರೆ ಈ ನಡುವೆ ಈ ವಿಡಿಯೋಗಳು ತೆಕ್ಕೊಂಡು ಎಡಿಟ್ ಮಾಡ್ಕೊಂಡಿರೋದಕ್ಕೆ ಆ ಗೇಮೇ ಆಡೋಕ್ಕೆ ಹೋಗಲ್ಲ. ಇಲ್ಲೊಂದು ಚೌಟ್ರಿ ಐತೆ, ನಮ್ಮ ಮಾವನ ಮಗಳದ್ದು ಇಲ್ಲೇ ಮದುವೆ ಆಗಿದ್ದು. ನಮ್ಮೂರೇ ಎಸ್ಗೊಲ್ಲಳ್ಳಿ. ಇಲ್ಲಿ ಮದುವೆ ಆಯಿತು. ಅವರು ಇಲ್ಲೇ ಪಕ್ಕದಲ್ಲಿ, ಇಲ್ಲಿಂದ ಒಂದು 5 ಕಿಲೋಮೀಟ್ರ್, ಶ್ರೀನಿವಾಸಪುರದಿಂದ 5 ಕಿಲೋಮೀಟ್ರ್ ಅವ್ರ ಅತ್ತೆ ಊರು. ಈಗ ಇದೆ ನೋಡಿ ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪದಲ್ಲೇ ಮದುವೆ ಆಗಿದ್ದು. ಇನ್ನೇನು ಫ್ರೆಂಡ್ಸ್, ಇನ್ನೂ ಹೋಗ್ತಾಯಿದ್ದೀನಿ. ಇನ್ನೂ ಎಷ್ಟು ಅಲ್ಲಿಂದ ಇನ್ನೂ 40 ಕಿಲೋಮೀಟ್ರ್ ಐತೆ ನಮ್ಮಮ್ಮ ಅವ್ರ ಊರು. ಹೋಗಬೇಕು. ಏನಂದರೆ ಈ ಎಲ್ಲ ತೆಗ್ದಿದ್ದೀನಿ ವಿಡಿಯೋನು. ಎಲ್ಲ ಒಂದೇ ಸತಿ ಹಾಕೋಕ್ಕಾಗಲಿಲ್ಲ. ಎಲ್ಲ 30 ನಿಮಿಷ ಬಂದೈತೆ.
ಅದಕ್ಕೋಸ್ಕರ ಚಿಕ್ಕ 2 ಪಾರ್ಟಲ್ಲಿ ಹಾಕ್ತಾಯಿದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಇದ್ಯಾವುದು ಸಂಗೀತ ಟ್ಯಾಕಿಸ್ ಬಂತು, ಪುಷ್ಪ ಹಾಕವ್ರೆ ಪಾರ್ಟ್ 2. ಹಂಗೆ ಹೋದ್ನಿ ಎಲ್ಲ ವಿಡಿಯೋ ತಕ್ಕೊಂಡು ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು, ಎಲ್ದೂರ್ಗೆ ಹೋಗ್ಬೇಕಂದ್ರೆ ಮುಳುವಾಗಲು ಸ್ಟ್ರೈಟ್ ರೋಡು ಅಂದರೆ ಅದರಲ್ಲಿ 3 ತಾವು ಹೋಗ್ಬೋದು ಆ ಊರ್ಗೆ. ನಾನು ಇಲ್ಲೇ ಲೆಫ್ಟ್ಗೆ ಎತ್ಕೊತೀನಿ. ಮುಂದೆ ಇನ್ನೊಂದು 5 ಕಿಲೋಮೀಟ್ರ್ ಹೋದರೆ ಅರಿಕೆರೆ ಅಂತ ಬರುತ್ತೆ, ಅಲ್ಲಿ ಲೆಫ್ಟ್ಗೆ ಎತ್ಕೊಂಡ್ರೆ ಸೀದಾ ಎಲ್ದೂರಲ್ಲಿ ಹೊರಟೋಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ತಪ್ಪು ಏನಂದರೆ ಹಿಂಗೆ ವಿಡಿಯೋ ತಕ್ಕೊಂಡು ಆಚೆ ಬಂದುಬಿಟ್ಟಿದ್ದೀನಿ. ಅಲ್ಲಿ ನೋಡಿ, ಅಲ್ಲೇ ಐತೆ ಹೂವಿನ ಅಂಗಡಿ, ಹೂವು ತಗೊಳ್ಳಿಲ್ಲ, ಹೋಗಿ ಎಲ್ದೂರಲ್ಲಿ ತಗೊಂಡೆ ಚಿಕ್ಕದು. ನಾನು ಮರೆತು ಬಂದುಬಿಟ್ಟಿದ್ದೀನಿ, ಏನು ಮಾಡಲಿ, ವಿಡಿಯೋ ತಕ್ಕೊಂಡು ಮಾತುಗಳು ಹೇಳ್ಕೊಂಡು ಹಿಂಗೆ ಬಂದುಬಿಟ್ಟಿದ್ದೀನಿ. ಏನು ಮಾಡಿ ಹೋಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಲೆಫ್ಟಿಗೆ ಎತ್ಕೊಳ್ಳೋದೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಎಲ್ಲ ಮಾವಿನ ತೋಪುಗಳು ಹೆಂಗೈತೆ ಹಂಗೆ ತೋರಿಸ್ತೀನಿ ನೋಡಿ. ನಮ್ಮ ಕಡೆ ಏನಿರೋದು ಮಾವಿನ ತೋಪು, ಈ ಕಡೆ ನೋಡ್ರೆ ಹಂಗಿದಾವೆ. ಯಾರ್ಯಾರು ಬಂದಿದ್ದೀರ ಶ್ರೀನಿವಾಸಪುರ ತಾಲೂಕೆಲ್ಲ ಅವರೆಲ್ಲ ಕಾಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗ ಶ್ರೀನಾಥ. ಓಕೆನಾ ಫ್ರೆಂಡ್ಸ್? ಓಕೆ, ಬಾಯ್.